ಹೆಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾನು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ತಿರ ಇದ್ದೀನಿ ಕಣ್ರಿ. ಆ ಮೆಟ್ರೋ ಸ್ಟೇಷನ್ಗೆ ಹತ್ತಿರದಲ್ಲಿ ಒಂದು ಹೊಸ ಮನೆ ಇದೆ. ಅದು ಈಸ್ಟ್ ಫೇಸಿಂಗಲ್ಲಿ ನಿರ್ಮಾಣ ಮಾಡಿರುವಂಥ ಹೊಸ ಮನೆ. ಟೋಟಲ್ 3.5 ಫ್ಲೋರ್ ಇದೆ ಕಣ್ರಿ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ವೆಲ್ ಪ್ಲ್ಯಾಂಡು. ಮನೆ ಇನ್ಸೈಡ್ ನೋಡಿದ್ರೆ ಗ್ಯಾರಂಟಿ ಇಷ್ಟಪಡ್ತೀರ, ಆ ರೀತಿ ಕೆಲಸ ಮಾಡಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋ ನೋಡಿ. ಇಷ್ಟ ಆಯ್ತು ಅಂದರೆ ವಿಸಿಟ್ ಮಾಡಿ, ಮಾತುಕತೆ ಮಾಡಿ ತಗೊಳ್ಳಿ. ಡೈಮೆನ್ಷನ್ 20x40, 20ಕ್ಕೆ 40 ಇನ್ ಸ್ಕ್ವೇರ್ ಫೀಟ್, 800 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ಈಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ CMC ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ಸ್ 3.5 ಫ್ಲೋರ್ಸ್. ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡ್. ಗ್ರೌಂಡಲ್ಲಿ 1 BHK ಹೌಸ್ ಇದೆ. ಫಸ್ಟ್ ಫ್ಲೋರು 2 BHK ಹೌಸು, ಸೆಕೆಂಡ್ ಫ್ಲೋರು 2 BHK ಹೌಸು, ಥರ್ಡ್ ಫ್ಲೋರು ಒಂದು ಹಾಲು, ಕಿಚನ್ ಇದೆ. ಒಟ್ಟು ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ 35,000 ಅಂತೂ ಗ್ಯಾರಂಟಿ ಬರುತ್ತೆ. ನೀವು ಇತ್ಕೊಂಡು ಅಂತಂದರೆ ಒಂದು 22,000ಕ್ಕೆ ಮೋಸ ಇಲ್ಲ. ಈಗ ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ ನೋಡಿ. ಇದೇ ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ದೊಡ್ಡ ಕಾರನ್ನೇ ಪಾರ್ಕ್ ಮಾಡ್ಬೋದು, ಫಾರ್ಚುನರ್ ಆದ್ರೂ ಮಾಡ್ಬೋದು, ಇನೋವಾನು ಪಾರ್ಕ್ ಮಾಡ್ಬೋದು. ಅಷ್ಟು ದೊಡ್ಡದಾಗಿದೆ ನೋಡಿ ಕಾರ್ ಪಾರ್ಕಿಂಗು. ಇನ್ನು ಮತ್ತೆ ಒಂದು 3-4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಮಾಡಿದ್ದಾರೆ. ವೆಲ್ ಪ್ಲಾನ್ಡ್ ಅಂತ ಹೇಳಿದ್ನಲ್ಲ, ಇದೆ. ಇದು ಸಂಪು. 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದು. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನು. KEB ಮೀಟ್ರು. ಮತ್ತು ಸುತ್ತು ಸೆಟ್ ಬ್ಯಾಕ್ ಇದೆ ನೋಡಿ. ಆಲ್ರೆಡಿ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ನೋಡಿ, ಬಾಡಿಗೆ ಮನೆಯವ್ರು ಕೆಳಗಡೆ ಇರೋದು. ಇದು ಸೆಟ್ ಬ್ಯಾಕ್. ನೀವು ಅಕ್ಕಪಕ್ಕನೂ ವಿಚಾರಿಸ್ಬೋದು ಎಷ್ಟು ಡಿಮ್ಯಾಂಡ್ ಇದೆ ಬಾಡಿಗೆಗೆ ಅಂತ ನೋಡಿ. ಸುತ್ತು ಸೇಫ್ಟಿ ಗ್ರಿಲ್ಲು ಮಾಡಿದ್ದಾರೆ ನೋಡಿ. ವಾಲ್ಸ್ಗೆಲ್ಲ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು 1 BHK ಹೌಸ್. ಮೈನ್ ಡೋರ್ ಇದು, ಫೇಸಿಂಗ್ ಈಸ್ಟು. ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸು ನೋಡಿ. 1 BHK ಹೌಸಲ್ಲೂ ಫಾಲ್ ಸೀಲಿಂಗ್ ಇದೆ, TV ಕ್ಯಾಬಿನೆಟ್ ಇದೆ, ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಗಲೀಜಿದೆ, ಅದನ್ನೇನು ಹೊರೆಯೋಕ್ಕೆ ಹೋಗ್ಬೇಡಿ, ಕ್ಲೀನ್ ಮಾಡಿದ್ರೆ ಹೋಗುತ್ತೆ. ಇದು ಕಿಚನ್ನು. ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ವುಡ್ ವರ್ಕು ಮಾಡಿದ್ದಾರೆ. ಇದು ಬೆಡ್ರೂಮು. ಬೆಡ್ರೂಮಲ್ಲಿ ವಿಂಡೋನೂ ಇದೆ, ಫ್ಲೋರಿಂಗ್ ಗ್ರಾನೈಟ್ಸು. ಡಬಲ್ ಕಟ್ ಆಗ್ಬೋದಾ? ಎಸ್ ಆಗ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಅಟ್ಯಾಚ್ಡು ಇದೆ, ಕಾಮನ್ನು ಇದೆ. ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ. ಅಟ್ಯಾಚ್ಡ್ ಟಾಯ್ಲೆಟ್ ಆ ಬೆಡ್ರೂಮ್ಗೆ. ಇದು ಕಾಮನ್ ಟಾಯ್ಲೆಟ್ ನೋಡಿ. 1 BHK ಹೌಸ್ಗೆ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ಮತ್ತು ಒಂದು ಕಾಮನ್ ಟಾಯ್ಲೆಟ್ ಇದೆ. ಈ ರೀತಿ ಇದ್ದರೆ ಗ್ಯಾರಂಟಿ 6,000 ಕೊಡ್ತಾರೆ 1 BHK ಹೌಸ್ಗೆ. ನೆನ್ಪಿಟ್ಕೊಳ್ಳಿ. 7,000 ಪ್ರೆಸೆಂಟ್ ಇರೋದು ಆ ಏರಿಯಾದಲ್ಲಿ, ಆದರೆ 6,000 ಅಂತ ನಾವು ಕೌಂಟ್ ಮಾಡೋಣ. ಈ ಸ್ಟೇಟ್ ಕೇಸ್ ಕೆಳಗಡೆ UPS ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗಿ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ಲಿ ಏನಿದೆ? 2 BHK ಹೌಸ್ ಇದೆ. ಸುಂದರವಾದ 2 BHK ಹೌಸ್. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಆ 2 BHK ಹೌಸ್ ಮುಂದೆ ಇದು ಪ್ಯಾಸೇಜ್. ಇದು 2 BHK ಹೌಸ್ ಮೈನ್ ಡೋರು, ಫೇಸಿಂಗ್ ನಾರ್ತ್. ಫ್ರೇಮೋ ಡೋರ್ 2 ಟೀಕುಡೆ ನೋಡಿ, ಚೆನ್ನಾಗಿದೆ ಡೋರು. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲನ್ನು ತೋರಿಸಿ ನೋಡಿ. ಈ ಸುಂದರವಾದ ಹಾಲಲ್ಲಿ POP ಜಬರ್ದಸ್ತ್ ಆಗಿದೆ ಕಣ್ರಿ. POP ನೈಸ್ ನೋಡಿ. ಕಂಪ್ಲೀಟ್ ಹಾಲನ್ನು ತೋರಿಸ್ತಿದೆ ನೋಡಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಅದು ಬುಕ್ ಮ್ಯಾಚಿಂಗ್ ಗ್ರಾನೈಟ್ಸು. ಇನ್ನು ಪಾಲಿಷ್ ಮಾಡಿದ್ರೆ ಎದ್ದು ಕಾಣಿಸ್ತವೆ ಏನೋ ಗ್ರಾನೈಟ್ಸು. ಇದು TV ಕ್ಯಾಬಿನೆಟ್ಟು ಮತ್ತು ಅಪೋಸಿಟ್ ಬ್ಯಾಕ್ ಸೈಡ್ 2 ವಿಂಡೋ ಇದ್ದಾವೆ ಮತ್ತು ವಾಲ್ಪೇಪರು ಹಾಕಿದ್ದಾರೆ. ನೋಡಿ, ಡ್ರಾಸು, ಸ್ವಿಚಸ್ಸು ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನಿಮಗೆ.
ನೋಡಿ ವಾಲ್ಪೇಪರು ಮಸ್ತಾಗಿದೆ ಕಣ್ರಿ, ಡೀಸೆಂಟ್ ಕಲರು, ಒಳ್ಳೆ ಲುಕ್ ಇದೆ. ಈಗ ಮಾಡ್ಯುಲರ್ ಕಿಚನ್ ನೋಡೋಣ ಬನ್ನಿ. ಮಾಡ್ಯುಲರ್ ಕಿಚನ್ನು, ಪೂಜಾ ರೂಮು ನೋಡೋಣ. ಇದು ಇಟಾಲಿಯನ್ ಮಾಡ್ಯುಲರ್ ಕಿಚನ್ ನೋಡಿ, ವಿಶಾಲವಾಗಿದೆ. ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ವಿಂಡೋ ಇದೆ, ಪ್ರತಿಯೊಂದು ಇದೆ. ಆಪೋಸಿಟ್ ಕಾಣೋದು ಪೂಜಾ ರೂಮು. ಬನ್ನಿ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಪೂಜಾ ರೂಮ್ ನೋಡಿ ತೋರಿಸಿ ನೋಡಿ, ಇದು ಪೂಜಾ ರೂಮ್ ಫ್ರೇಮ್ ಡೋರ್ 2 ಟೀಕ್ವುಡ್, ಒಳಗಡೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ವಾಸ್ತು ಪ್ರಕಾರ ಪೂಜಾ ರೂಮ್ ಎಲ್ಲಿರಬೇಕೋ ಅಲ್ಲೇ ಇದೆ. ಮತ್ತೊಮ್ಮೆ ಈ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಲಾಫ್ಟು, ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಫ್ಲೋರಿಂಗು ಬುಕ್ ಮ್ಯಾಚಿಂಗ್ ಗ್ರಾನೈಟ್ಸ್ ಹಾಕಿದ್ದಾರೆ. ದೊಡ್ಡದಾಗಿದೆ ನೋಡಿ ಕಿಚನ್ನು. ಇದು ಕಿಚನ್ ಸ್ಲ್ಯಾಬು, ಒಳ್ಳೆ ಕ್ವಾಲಿಟಿ ಇರೋದು ಹಾಕಿದ್ದಾರೆ, ಥಿಕ್ನೆಸ್ಸು ಚೆನ್ನಾಗಿದೆ. ಇದು ಕಿಚನ್ ಬ್ಯಾಸ್ಕೆಟ್ಸು ನೋಡಿ, ಪ್ರತಿಯೊಂದು ಚೆಕ್ ಮಾಡ್ತಾಯಿದ್ದೀನಿ. ನೋಡಿ ಸ್ಟೋರೇಜ್ ಪ್ರೊವಿಷನ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಲಾಫ್ಟು ನೋಡಿ, ಲಾಫ್ಟ್ ಸುತ್ತು ಮಾಡಿದ್ದಾರೆ ಕಣ್ರಿ, ಎಲ್ ಶೇಪಲ್ಲಿ ಮಾಡಿದ್ದಾರೆ. ಸಿಂಕು ದೊಡ್ಡದಿದೆ ನೋಡಿ, ನೈಸ್. SS ಫಿಟ್ಟಿಂಗ್ಸ್ ಫಿಟ್ ಮಾಡಿದ್ದಾರೆ. ಯುಟಿಲಿಟಿ ನೋಡೋಣ. ಇದು ಯುಟಿಲಿಟಿ ಆರ್ ಬಾಲ್ಕನಿ, ನೀವು ಹೇಗಾದರೂ ಅನ್ಬೋದು. ಯೂಸಲಿ ಕಿಚನ್ಗೆ ಅಟ್ಯಾಚ್ಡ್ ಇರೋದು ಯುಟಿಲಿಟಿ ನೋಡಿ. ಈ ರೀತಿ ಇರೋದ್ರಿಂದ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ, ಅದು ಈಸ್ಟ್ ಫೇಸಲ್ಲಿ ಗಾಳಿ ಬೆಳಕು ಮಸ್ತ್ ಇರುತ್ತೆ. ಎನಿ ಟೈಮ್ ಕಿಚನ್ಗೆ ಬೆಳಕಿರುತ್ತೆ ಕಣ್ರಿ. ಓಕೆ, ಈಗ ಇಟಾಲಿಯನ್ ಮಾಡ್ಯುಲರ್ ಕಿಚನ್ ನೋಡಿದ್ವಿ. ಬೆಡ್ರೂಮ್ಸ್ ನೋಡೋ ಬನ್ನಿ. ಇದು ಬೆಡ್ರೂಮ್ 1, ಡೋರು ರೆಡಿಮೇಡ್ ಡೋರು. ಇದು ಕಿಡ್ಸ್ ಬೆಡ್ರೂಮ್ ಅಂತಾರೆ, ಪೇರೆಂಟ್ಸ್ ಬೆಡ್ರೂಮ್ ಅಂತಾರೆ, ಗೆಸ್ಟ್ ಬೆಡ್ರೂಮ್, ನಿಮ್ಮಿಷ್ಟ ಏನಾದರೂ ನೇಮ್ ಇಡ್ಬೋದು ನೋಡಿ. ಬೆಡ್ರೂಮಲ್ಲೂ ವಿಂಡೋ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಟ್ ಆಗ್ಬೋದಾ? ಎಸ್ ಹಾಕ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ, ಮತ್ತು ಲಾಫ್ಟು ಮಾಡಿದ್ದಾರೆ. ವಾರ್ಡ್ರೋಬ್ಸ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ನೋಡಿ. ನೋಡಿ ಸುತ್ತು ಲಾಕ್ ಮಾಡಿದ್ದಾರೆ ಈ ಬೆಡ್ರೂಮಲ್ಲಿ, ಯಾಕಂದರೆ ಅವ್ರಿಗೆ ಗೊತ್ತು ತುಂಬ ಮೆಟೀರಿಯಲ್ ಇರುತ್ತೆ, ಅದು ಸೊ ಸ್ಟೋರ್ ಮಾಡಬೇಕಂದ್ರೆ ಜಾಗ ಸಾಕಾಗಲ್ಲ. ಈ ರೀತಿ ಲಾಫ್ಟ್ ಸುತ್ತು ಕೊಟ್ಟರೆ ಅಟ್ಲೀಸ್ಟ್ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾರೆ, ಮನೆ ಮತ್ತು ಬೆಡ್ರೂಮ್ ನೀಟಾಗಿ ಕಾಣಿಸ್ತದೆ. ಮತ್ತೊಮ್ಮೆ ಈ ಸೈಡಿಂದ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲ್ ನೋಡಿರಿ ಎಷ್ಟು ಸ್ಪೇಷಿಯಸ್ ಇದೆ, ದೊಡ್ಡದಾಗಿದೆ, ಚೆನ್ನಾಗಿದೆಯಲ್ಲ? ಎಸ್ ಚೆನ್ನಾಗಿದೆ ನೋಡಿ. ವಾವ್, ಸೂಪರ್. ಮತ್ತು ಆಪೋಸಿಟ್ ವಾಲ್ಗೂ ವಾಲ್ಪೇಪರ್ ಹಾಕಿದ್ದಾರೆ. ಆ ವಾಲ್ಪೇಪರ್ ಲುಕ್ಕು ಸಖತ್ತಾಗಿದೆ ನೋಡಿ. ಮತ್ತು ಸ್ವಿಚಸ್ ಐಫೈ ಸ್ವಿಚಸ್, ಐಫೈ ಕಂಪನಿ ಸ್ವಿಚಸ್ ಹಾಕಿದ್ದಾರೆ. ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಇದು ಬೆಡ್ರೂಮ್ 2. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಮಾಡಿಲ್ಲ, ಬೇಕಿಲ್ಲ. ಮತ್ತು ಆಪೋಸಿಟ್ ವಾಲ್ ವಾಲ್ಪೇಪರ್ ಹಾಕಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ವಾರ್ಡ್ರೋಬ್, ಇದು ವಾಲ್ಪೇಪರ್, ವಾರ್ಡ್ರೋಬು, ಸುತ್ತು ಲಾಫ್ಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ನೋಡಿ. ಡ್ರಾಸು, ಇದು ವಿಂಡೋ ಇದೆ ನೋಡಿ ಇಲ್ಲಿ. ಇದು ಅಟ್ಯಾಚ್ಡ್ ಟಾಯ್ಲೆಟು. ಈ ಅಟ್ಯಾಚ್ಡ್ ಟಾಯ್ಲೆಟ್ಗೆ ಡೋರ್ ಯಾವ್ದು ಇಟ್ಟಿದ್ದಾರೆ? WPC ಡೋರ್ ಇಟ್ಟಿದ್ದಾರೆ. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ನೋಡಿ ವಾಲ್ಸಿಗೆಲ್ಲ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ವಿಂಡೋ ಇದೆ, ಮತ್ತು ಕಮೋಡ್ ಯಾವುದು ವೆಸ್ಟರ್ನ್ ಕಮೋಡು, ಫ್ಲೋರಿಂಗ್ ಮತ್ತು
ವೆಟ್ರಿಫೈಡ್ ಟೈಲ್ಸೇ ಹಾಕಿದ್ದಾರೆ. ವಿಶಾಲವಾಗಿದೆ ಕಣ್ರಿ, ಚೆನ್ನಾಗಿದೆ ನೋಡಿ. ಸುತ್ತು ತೋರಿಸ್ತೀನಿ ನೋಡಿ. ಗೀಜರ್ ಪಾಯಿಂಟು ಇದೆ, ಮತ್ತು ಅಟ್ಟನ್ನು ಕೊಟ್ಟಿದ್ದಾರೆ. ಸೋಪ್ ಇಡೋದಕ್ಕೆ ಮೂಲೆಯಲ್ಲಿ ಗ್ರಾನೈಟ್ ಪೀಸು ಹಾಕಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕ್ಬೋದಾ? ಎಸ್, ಆಗ್ಬೋದು. ಹಾಕೋದ್ರಿಂದ ಜಾಗ ಉಳಿತದೆ. ಇದು ಹ್ಯಾಂಡ್ ವಾಶ್ ಬೇಸಿನ್ನು. ಇದು ಕಾಮನ್ ಟಾಯ್ಲೆಟ್. ಡೋರು WBC ಡೋರು. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮತ್ತು ಕಮೋಡು ವೆಸ್ಟರ್ನ್ ಕಮೋಡ್ ಫಿಟ್ ಮಾಡಿದ್ದಾರೆ ನೋಡಿ. ತುಂಬ ಮನೆಗಳಲ್ಲಿ ಇಂಡಿಯನ್ ಕಮೋಡ್ ಇರುತ್ತೆ, ಆದರೆ ಇಲ್ಲಿ ವೆಸ್ಟರ್ನ್ ಕಮೋಡೇ ಕೊಟ್ಟಿದ್ದಾರೆ. ಗುಡ್. ಯಾಕಂದರೆ ತುಂಬ ಜನಕ್ಕೆ ಇಂಡಿಯನ್ ಕಮೋಡ್ ಇಷ್ಟ ಇರೋಲ್ಲ. ಅಂದರೆ ಯಾಕೆ ಇಷ್ಟ ಇರೋಲ್ಲ ಅಂದರೆ ಮಂಡಿ ನೋವು ಇರೋದ್ರಿಂದ ವೆಸ್ಟರ್ನ್ ಕಮೋಡೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ರೀತಿ ಇರೋದ್ರಿಂದ ಈ ಮನೆಯಲ್ಲಿ ಎಲ್ಲ ಕಡೆನೂ ವೆಸ್ಟರ್ನ್ ಕಮೋಡೇ ಕೊಟ್ಟಿದ್ದಾರೆ ಆಲ್ಮೋಸ್ಟ್. ಮತ್ತೊಮ್ಮೆ ಹಾಲನ್ನು ಈ ಸೈಡಿಂದ ಅಬ್ಸರ್ವ್ ಮಾಡಿ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಪ್ರತಿ ಸೈಡಿಂದ ಹಾಲನ್ನು ತೋರಿಸ್ತೀನಿ. ಹಾಲೊಂದೇ ಅಲ್ಲ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ಮನೇನ. ಕಾರ್ನರು ತೋರಿಸ್ತಿದ್ದೀನಿ, ಮೂಲೆನೂ ತೋರಿಸ್ತಿದ್ದೀನಿ, ಎಲ್ಲ ತೋರಿಸ್ತೀನಿ. ನೀಟಾಗಿ ಅಬ್ಸರ್ವ್ ಮಾಡಿ. ಯಾಕಂದ್ರೆ ನೀವು ವಿಡಿಯೋದಲ್ಲೇ ನಿಮಗೊಂದು ಕ್ಲಾರಿಟಿ ಬರಬೇಕು, ಇದು ತೊಗೋಬೇಕೋ ಬೇಡವಾ ಅಂತ. ತೊಗೋಬೇಕು ಅಂತ ನಿರ್ಧಾರ ಆದಮೇಲೆ ನೀವು ವಿಸಿಟ್ ಮಾಡಿ. ಮೆಟ್ರೋ ಸ್ಟೇಷನ್ಗೆ ಹತ್ರ ಅವೆಲ್ಲ ಹತ್ರ ಇದ್ದಾವೆ, ನೀವು ತಲೆನೇ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ. ಮೆಟ್ರೋ ಒಂದಲ್ಲ ಎರಡಲ್ಲ, ಟೋಟಲ್ 4 ಮೆಟ್ರೋ ಈ ಮನೆಗೆ ಹತ್ರ. BMTC ಬಸ್ ಸ್ಟಾಪು ಹತ್ರ. ಈಗ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಅದು 2 BHK ಹೌಸ್ ಮೈನ್ ಡೋರ್ ಫೇಸಿಂಗ್ ನಾರ್ತ್. ಫ್ರೇಮು ಡೋರ್ 2 ಟೀಕ್ವುಡ್ ಮಸ್ತಿದೆ. ಶೋಯಿಂಗ್ ಯು ಹಾಲನ್ನು ತೋರಿಸ್ತೀನಿ ನೋಡಿ. 2ನೇ ಫ್ಲೋರಲ್ಲಿ ಇರುವಂಥ 2 BHK ಹೌಸನ್ನು ತೋರಿಸ್ತೀನಿ ನೋಡಿ. ಈ 2 BHK ಹೌಸಲ್ಲೂ ಫಾಲ್ ಸೀಲಿಂಗ್ ಇದೆ ನೋಡಿ. ಹಾಲು ವಿಶಾಲವಾಗಿದೆ. 800 ಅಡಿಯಲ್ಲಿ ಒಂದು ಹಾಲು ಎಷ್ಟು ದೊಡ್ಡದಾಗಿರಬೇಕೋ ಮತ್ತು ಎಷ್ಟು ದೊಡ್ಡದಾಗಿ ಮಾಡ್ಬೋದೋ ಅಷ್ಟು ದೊಡ್ಡದಾಗೆ ವಿಶಾಲವಾಗಿ ಮಾಡಿದ್ದಾರೆ ನೋಡಿ. TV ಕ್ಯಾಬಿನೆಟ್ ಇದೆ, 2 ಕಿಟಕಿಗಳಿದ್ದಾವೆ, ವಾಲ್ಪೇಪರ್ ಹಾಕಿದ್ದಾರೆ. ಸೇಮ್ ಡಿಟೋ ಕಣ್ರಿ. ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಏನು ನೋಡಿದ್ರು ಅದೇ ರೀತಿ ಇದೆ, ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದೇನು ಚೇಂಜ್ ಅಂದರೆ ತೋರಿಸ್ತೀನಿ ಬನ್ನಿ. ಈಗ ಮಾಡಲ್ಲ ಕಿಚನ್ ತೋರಿಸ್ತೀನಿ ನೋಡಿ. ನೀವೇ ಅಬ್ಸರ್ವ್ ಮಾಡಿ ಏನು ಚೇಂಜ್ ಇದೆ. ಏನಂದರೆ ಅಲ್ಲಿ ಯುಟಿಲಿಟಿ ಇದೆ, ಇಲ್ಲಿ ಯುಟಿಲಿಟಿ ಇಲ್ಲ. ಕರೆಕ್ಟ್ ನೋಡಿ. ಇದು ಪೂಜಾ ರೂಮು, ಇದು ಇಟಾಲಿಯನ್ ಮಾಡಲ್ಲ ಕಿಚನ್ನು. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ರೆಫ್ರಿಜರೇಟರ್ ಪ್ರಾವಿಷನ್ನು. ಸಿಂಕ್ ನೋಡಿ. ಅಲ್ಲಿ ಒಂದು ಸ್ವಲ್ಪ ಫಸ್ಟ್ ಫ್ಲೋರಲ್ಲಿ ಯುಟಿಲಿಟಿ ಇರೋದ್ರಿಂದ ಕಿಚನ್ ಸ್ವಲ್ಪ ಚಿಕ್ಕದು, ಇಲ್ಲಿ ದೊಡ್ಡದು. ಯಾಕೆ ಈ ರೀತಿ ಮಾಡಿದ್ದಾರೆ ಅಂದರೆ ಅಲ್ಲಿ ಕೆಳಗಡೆ ಯುಟಿಲಿಟಿ ಕೊಟ್ಟಿದ್ದಾರಲ್ಲ, ಅದು ಓನರ್ ಸ್ಪೇಸು. ಅಕಸ್ಮಾತ್ ಇಲ್ಲ ಓನರ್ಗೆ ಇನ್ನೂ ದೊಡ್ಡದಾಗಿ ಬೇಕು ಕಿಚನ್ನು ಅಂತ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇರ್ಬೋದು. ಇಲ್ಲ ತುಂಬ ಮನೆಗಳಲ್ಲಿ 2 ಅಣ್ಣ ತಮ್ಮಳಿರ್ತಾರೆ, ಇಲ್ಲ ಅಕ್ಕ ತಂಗಿ ಇರ್ತಾರೆ, ಇಲ್ಲ ಪೇರೆಂಟ್ಸೇ ಒಂದು ಫ್ಲೋರಲ್ಲಿ ಇರ್ತಾರೆ. ಮಗ ಮದುವೆ ಆದಮೇಲೆ ಜೊತೆಗಿರೋದೇ ಕಷ್ಟ ಅಲ್ವಾ ಈ ಜನ್ರೇಷನಲ್ಲಿ. ಈವನ್ ನಾನು ಈ ಜನ್ರೇಷನ್ ಸಂಬಂಧಪಟ್ಟವನೇ, ಅದು ನನಗೆ ಗೊತ್ತು. ಅದಕ್ಕಾಗಿ ಮಗ ಒಂದು ಫ್ಲೋರಲ್ಲಿ ಇರ್ತಾನೆ, ಆ ರೀತಿ ಇರ್ಬೋದು. ಇಲ್ಲ ಎಲ್ಲ ಒಟ್ಟಿಗಿದ್ರೂ ಬಾಡಿಗೆ ಕೊಟ್ಟರು ಒಳ್ಳೆ ಬಾಡಿಗೆ ಬರುತ್ತೆ ಈ ಫ್ಲೋರಿಂದ. ನೀವು ನೋಡ್ತಾ ಹೋಗಿ, ನಿಮ್ಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸು ಪ್ರತಿಯೊಂದು ಹೇಳ್ತೀನಿ. ಮೊದಲು ಬಾಡಿಗೆ ಎಷ್ಟು ಬರುತ್ತೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಹೈಲೈಟ್ಸು, ಲೊಕೇಶನು, ಪ್ರೈಸು ಹೇಳ್ತೇನೆ. ಅಕಸ್ಮಾತ್ ನೀವು ಬಿಲ್ಡಿಂಗ್ ತೊಗೊಂಡ್ರೆ ಈ ಬಿಲ್ಡಿಂಗ್ ಕಂಪ್ಲೀಟ್ ಬಾಡಿಗೆಗೆ ಬಿಟ್ಟರೆ ಎಷ್ಟು ಬರ್ಬೋದು? 35,000 ಬರುತ್ತೆ. ಹೇಗೆ? ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆಯಲ್ಲ, ಆ 1 BHK ಹೌಸು 6,500 ಹೋಗುತ್ತೆ ಅಂತ ಬಿಲ್ಡಿಂಗ್ ಓನರ್ ಹೇಳ್ತಾರೆ. ಅದು ನನ್ನ ಲೆಕ್ಕ ಒಂದು 6,000. ಹೇಗೆ 6,000 ಯಾಕೆ ಕೊಡ್ತಾರೆ ಅಂದರೆ ನೋಡಿ, ಬೆಡ್ರೂಮ್ ನೋಡೋದ್ರಲ್ಲಿ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ಮತ್ತು ಕಾಮನ್ ಟಾಯ್ಲೆಟು ಇದೆ ಹಾಲಲ್ಲಿ ಇರೋದ್ರಿಂದ ಗ್ಯಾರಂಟಿ 6,000 ಕೊಡ್ತಾರೆ. ಅವ್ರು ಹೇಳೋದು 6,500-7 ಕೊಡ್ತಾರೆ ಅಂತಾರೆ. ಆದರೆ 6,000 ಅಂದ್ಕೊಳ್ಳಿ, ಲೀಸ್ಟ್ ನಾನು ಹೇಳ್ತಿರೋದು ನಿಮಗೆ. ಫಸ್ಟ್ ಫ್ಲೋರು. ಸೊ ಅಕಸ್ಮಾತ್ ನೀವು ಬಿಲ್ಡಿಂಗ್ ತೊಗೊಂಡ್ರೆ ನೀವು ಫಸ್ಟ್ ಫ್ಲೋರಲ್ಲಿ ಇರ್ಬೋದು. ಇಲ್ಲ ನಾವು ಬಾಡಿಗೆ ಕೊಡ್ತೀವಿ ಅಂತಂದರೆ ಆ ಫಸ್ಟ್ ಫ್ಲೋರು 15,000. 15,000 ಕೊಡ್ತಾರಾ? ಎಸ್ ಕೊಡ್ತಾರೆ. ಮೆಟ್ರೋ ಸ್ಟೇಷನ್ಗೆ ಹತ್ರ, BMTC ಬಸ್ ಸ್ಟಾಪ್ಗೂ ಹತ್ರ, ಅವೆಲ್ಲ ಪಕ್ಕಿಗಿಡಿ 15,000 ಗ್ಯಾರಂಟಿ. ಸೊ 15,000 ಬೇಡ, ಲೀಸ್ಟ್ ಒಂದು 13,000 ಹಾಕೋಣ. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಈಗ ನೋಡ್ತಿದ್ದೀರಲ್ಲ, ಇದು 2 BHK ಹೌಸ್. ಇದು 15,000 ಕೊಡ್ತಾರೆ. ಆದರೆ 13 ಅಂತಲೇ ಲೀಸ್ಟ್ ಲೆಕ್ಕ ಹಾಕೋಣ.
ನೆಕ್ಸ್ಟ್ ಲಾಸ್ಟ್ ಫ್ಲೋರು ಒಂದು ಹಾಲು ಕಿಚನ್ ಇದೆ, ಅದಕ್ಕೊಂದು 5,000. 5,000 ಬೇಡ, ಒಂದು 4,000 ಇಡೋಣ. ಒಟ್ಟು ಎಷ್ಟಾಯಿತು? ಫಸ್ಟ್ ಗ್ರೌಂಡ್ ಫ್ಲೋರ್ 1 BHK 6,000 ಪ್ಲಸ್ ಫಸ್ಟ್ ಫ್ಲೋರ್ 13,000 ಪ್ಲಸ್ ಸೆಕೆಂಡ್ ಫ್ಲೋರು 13,000 ಪ್ಲಸ್ ಲಾಸ್ಟ್ ಹಾಲು ಕಿಚನ್ 4,000. ಎಷ್ಟು? ಒಟ್ಟು 36,000. 2 BHK ಹೌಸಿಂದ 26,000, 1 BHK ಹೌಸಿಂದ 6,000, 32,000. ಲಾಸ್ಟ್ ಹಾಲು ಕಿಚನಿಂದ 4,000, 36. ಸೊ ನಾನು ಇನ್ನೂ 1,000 ಕಮ್ಮಿನೇ ಹೇಳಿದ್ದೀನಿ. ರೌಂಡ್ ಫಿಗರ್ 35,000ಕ್ಕೆ ಮೋಸ ಇಲ್ಲ. ಆ ಮನೆ ತೊಗೊತೀವಿ, ಫಸ್ಟ್ ಫ್ಲೋರ್ ನಾವೇ ಇರ್ತೀವಿ ಅಂದರೆ 13,000 ಲೆಸ್ ಮಾಡಿ. ಸೊ 13,000 ಅದರಲ್ಲಿ ನೀವು ಲೆಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ? 23,000. ನೀವು ಇತ್ಕೊಂಡು ಪ್ರತಿ ತಿಂಗಳು 23,000 ಗಳಿಸ್ಬೋದು. ಇದು ಬೇಡಪ್ಪ, 23 ಬೇಡ, 20,000 ಗ್ಯಾರಂಟಿ. ಅದು ವಿಷಯ. ಓಕೆ, ಹೈಲೈಟ್ಸು. ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದು ಭಾಳ ಹತ್ತಿರ. ಮೆಟ್ರೋ ಸ್ಟೇಷನ್ ಅದು ಹಾರ್ಡ್ಲಿ ಅರ್ಧ ಕಿಲೋಮೀಟ್ರು. ನಾಗಸಂದ್ರ ಮೆಟ್ರೋ ಸ್ಟೇಷನ್ 1.5 ಇಲ್ಲ 2 ಕಿಲೋಮೀಟ್ರು. ಮಾಧವರ ಮೆಟ್ರೋ ಸ್ಟೇಷನ್ 1 ಕಿಲೋಮೀಟ್ರು. NH4 ಅದೇ ತುಮಕೂರು ರೋಡ್ ಅಂತೀವಲ್ಲ, ಬೆಂಗಳೂರಿಂದ ತುಮಕೂರಿಗೆ ಹೋಗೋದು ಇಲ್ಲ ಬೆಂಗಳೂರಿಂದ ಪುಣೆಗೆ ಹೋಗೋ ರೋಡೇ ಅದು ನ್ಯಾಷನಲ್ ಹೈವೇ. ಆ ಹೈವೇನೂ ಹತ್ರನೇ, ಭಾಳ ಹತ್ರ. 5ರಿಂದ 10 ನಿಮಿಷಕ್ಕೆ ಆ ಹೈವೇಲಿ ಇರ್ಬೋದು. ಅಷ್ಟು ಹತ್ರ ಇರೋದ್ರಿಂದ ಬಾಡಿಗೆಗೂ ಡಿಮ್ಯಾಂಡ್ ಇದೆ. ಮತ್ತು ಇನ್ನೊಂದು ವಿಷಯ, ನೀವು ಸೀರಿಯಸ್ಸಾಗಿ ಮನೆ ತೊಗೋಬೇಕು ಅಂತ ಸರ್ಚ್ ಮಾಡ್ತಿದ್ರೆ ಡಿಸೆಂಬರ್ ಜನವರಿ ಮಂತಲ್ಲಿ ತೊಗೊಳ್ಳಿ. ವಿದಿನ್ 2 ಮಂತ್ಸಲ್ಲಿ ತೊಗೊಂಡ್ರೆ ನಿಮಗೆ 25 to 30% ಪ್ರೈಸ್, ಅಂದರೆ 25 to 30% ಮನಿ ಸೇವ್ ಆಗುತ್ತೆ. ಹೇಗೆ ಸೇವ್ ಆಗುತ್ತೆ? ಜನವರಿ ಕಳಿತಂದ್ಕೋ ಗ್ಯಾರಂಟಿ 25 to 30% ಹೈಕ್ ಮಾಡ್ತಾರೆ. ಯಾಕೆ ಹೈಕ್ ಮಾಡ್ತಾರೆ? ಏಪ್ರಿಲಲ್ಲಿ ಮೆಟ್ರೋ ಸ್ಟೇಷನ್ಸು 3, 1 ಅಲ್ಲ 2 ಅಲ್ಲ 3 ಮೆಟ್ರೋ ಓಪನ್ ಆಗ್ತವೆ. ಓಪನ್ ಆಗೋದು ಆಟೋಮೆಟಿಕ್ ಏನು ಮಾಡ್ತಾರೆ ಬಿಲ್ಡರ್ಸು, ಸೈಟ್ ಓನರ್ಸು, ಪ್ರೈಸನ್ನು ಹೈಕ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಹೇಳಲ್ಲ ನಾನು. ಈಗ ಲಾಸ್ಟ್ ಫ್ಲೋರಲ್ಲಿದೆ. ಲಾಸ್ಟ್ ಫ್ಲೋರಲ್ಲಿ ಹಾಲು ಕಿಚನ್ ಇದೆ ನೋಡಿ, ಆಪೋಸಿಟ್ ಕಾಣೋದೆ. ಮತ್ತು ಸಿಂಕು ಪ್ರತಿಯೊಂದು ಇದೆ ನೋಡಿ. ಅದ್ರ ಮೇಲೆ ನೀವು ಹಾಲು ಕಿಚನ್ನು ನೀವು ನೋಡ್ತಾ ಹೋಗಿ ನಿಮಗೆ ಲೊಕೇಶನ್ನು ಪ್ರೈಸು ಹೇಳ್ತಾ ಹೋಗ್ತೀನಿ. ಇನ್ನು ಮತ್ತು ಸ್ಕೂಲ್ಸು ಕಾಲೇಜಸ್ ನಿಮ್ಗೆ ಡೌಟ್ ಬರ್ಬೋದು. ಎಲ್ಲ ಫೇಮಸ್ ಸ್ಕೂಲ್ಸು ಕಾಲೇಜಸ್ಸು ಹತ್ತಿರ. ನೀವು ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸುತ್ತಮುತ್ತ ಏನು ಫೆಸಿಲಿಟಿ ಇರಬೇಕು ಎಲ್ಲ ಫೆಸಿಲಿಟೀಸು ಇದ್ದಾವೆ. ಅದ್ರ ಸಂಬಂಧಪಟ್ಟ ಅದಕ್ಕೆ ಸಂಕೋಚ ಪಡೋಕ್ಕೆ ಹೋಗಬೇಡಿ. ನೀವು ಲೈವಾಗಿ ಬನ್ನಿ, ಮನೆ ವಿಸಿಟ್ ಮಾಡಿ, ನಾನು ಹೇಳ್ದಂಗೆ ಎಲ್ಲಕ್ಕೂ ಹತ್ರ ಇದೆ ಅಂತ, ಹತ್ರ ಇದೆಯೇ ಇಲ್ವೋ ಅಂತ ಚೆಕ್ ಮಾಡಿ ನೆಕ್ಸ್ಟು ಮುಂದುವರಿರಿ. ಪ್ರೈಸ್ 1,04,00,000, 1,04,00,000 ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಂಡ್ ಜಿಂದಾಲ್ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು.